ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂತಹ ಉದ್ವಿಗ್ನತೆಯ ನಡುವೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಂತಹ ಅದೊಂದು ನಿರ್ಧಾರ ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವಂತಹ ಹಡಗುಗಳನ್ನ ರಕ್ಷಿಸೋಕೆ ಈಗ ಅಮೆರಿಕ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆಯನ್ನ ಆರಂಭಿಸಿತ್ತು. ಕಾರ್ಯಾಚರಣೆ ಪ್ರಾರಂಭವಾದ 3 ದಿನಗಳು ಕಳೆದಿರಲಿಲ್ಲ. ಈಗ ಅಷ್ಟರಲ್ಲಿ ಇದನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಹಡಗುಗಳಿಗೆ ಸುರಕ್ಷಿತ ಮಾರ್ಗವನ್ನ ಒದಗಿಸೋಕೆ ಅಮೆರಿಕ ಪಡೆಗಳನ್ನ ಈಗ ನಿಯೋಜಿಸುವುದು ಈ ಕಾರ್ಯಾಚರಣೆಯಲ್ಲಿ ಸೇರಿತು. ಕಾರ್ಯಾಚರಣೆಯು ಭಾರಿ ಸಂಭ್ರಮದಿಂದ ಪ್ರಾರಂಭವಾಯಿತು. ಆದ್ರೆ ಟ್ರಂಪ್ ಅದನ್ನ ಹಠಾತ್ತನೆ ನಿಲ್ಲಿಸೋಕೆ ನಿರ್ಧರಿಸುವಂತಹ ಮೂಲಕ ಈಗ ಎಲ್ಲರನ್ನ ಕೂಡ ಆಶ್ಚರ್ಯಗೀಡು ಮಾಡಿದ್ದಾರೆ. ಆದಾಗ್ಯೂ ಕೂಡ ಈಗ ಕಾರ್ಯಾಚರಣೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿಲ್ಲ, ಬದಲಾಗಿ ವಿರಾಮವನ್ನ ನೀಡಲಾಗಿದೆ. ಪ್ರಾಜೆಕ್ಟ್ ಫ್ರೀಡಂ ಪ್ರಾರಂಭವಾದಂತಹ ಕೆಲವೇ ಸಮಯದಲ್ಲಿ ಇರಾನ್ UAE ಮೇಲೆ ದಾಳಿಯನ್ನ ಮಾಡಿದ್ದು, ಇದರ ಬೆನ್ನಲ್ಲೇ ಟ್ರಂಪ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಪ್ರಾಜೆಕ್ಟ್ ಫ್ರೀಡಂ ಅನ್ನ ಸ್ಥಗಿತಗೊಳಿಸುವಂತಹ ಬಗ್ಗೆ ಇರಾನ್ ಜೊತೆಗಿನ ಮಾತುಕತೆಗಳಲ್ಲಿ ಈಗ ಗಮನಾರ್ಹ ಪ್ರಗತಿ ಕಂಡು ಬಂದಿದೆ ಮತ್ತು ಒಪ್ಪಂದವನ್ನ ಅಂತಿಮಗೊಳಿಸೋಕೆ ಪ್ರಯತ್ನಗಳನ್ನ ಕೂಡ ಮಾಡಲಾಗ್ತಾ ಇದೆ ಅಂತ ಈಗ ಟ್ರಂಪ್ ಅವರು ಹೇಳಿದ್ದಾರೆ. ಪಾಕಿಸ್ತಾನ್ ಸೇರಿದಂತೆ ಹಲವಾರು ದೇಶಗಳ ಕೋರಿಕೆಯ ಮೇರೆಗೆ ಈಗ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಅವರು ಹೇಳಿದ್ದಾರೆ. ಆದ್ರೆ ಕತೆ ಅಲ್ಲಿಗೆ ಮುಗಿಲಿಲ್ಲ. ಇರಾನ್ ವಿರುದ್ಧದ ದಿಗ್ಬಂಧನ ಕೂಡ ಪೂರ್ಣ ಪ್ರಮಾಣದಲ್ಲಿ ಮುಂದುವರಿಯುತ್ತೆ ಅಂತ ಟ್ರಂಪ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇದರ ಅರ್ಥ ಯಾವುದೇ ಇರಾನಿನ ಹಡಗುಗಳು ಹಾರ್ಮುಜ್ ಜಲಸಂಧಿಯನ್ನ ದಾಟೋಕೆ ಸಾಧ್ಯವಾಗುವುದಿಲ್ಲ, ಅಥವಾ ಯಾವುದೇ ಹಡಗುಗಳು ಕೂಡ ಅರೇಬಿಯನ್ ಸಮುದ್ರದಿಂದ ಇರಾನ್ ತಲುಪೋಕೆ ಸಾಧ್ಯವಾಗೋದಿಲ್ಲ. ಇದರ ಅರ್ಥ ಮಿಲಿಟರಿ ಒತ್ತಡ ಕಡಿಮೆಯಾಗೋದಿಲ್ಲ, ತಂತ್ರವನ್ನ ಮಾತ್ರ ಸ್ವಲ್ಪ ಬದಲಾಯಿಸಲಾಗಿದೆ. ಪ್ರಾಜೆಕ್ಟ್ ಫ್ರೀಡಂ ಪ್ರಾರಂಭವಾದಾಗಿನಿಂದ ಕೂಡ ಪರಿಸ್ಥಿತಿ ಹದಗೆಡೋಕೆ ಪ್ರಾರಂಭಿಸಿತು. ಕಾರ್ಯಾಚರಣೆಯಲ್ಲಿ ಹಸ್ತಕ್ಷೇಪ ಮಾಡದಂತೆ ಅಮೆರಿಕ ಈಗಾಗಲೇ ಇರಾನ್ಗೆ ಎಚ್ಚರಿಕೆಯನ್ನ ನೀಡಿತು. ಇದರ ಹೊರತಾಗಿಯೂ ಕೂಡ ಇರಾನ್ US ನೌಕಾಪಡೆಯ ಹಡಗುಗಳು, ವ್ಯಾಪಾರ ಹಡಗುಗಳು ಮತ್ತು UAE ಮೇಲೆ ದಾಳಿಯನ್ನ ಮಾಡಿತು. ಈಗ ಅಮೆರಿಕದ ಅಧಿಕಾರಿಗಳ ಪ್ರಕಾರ ಈ ದಾಳಿಗಳು ಪೂರ್ಣ ಪ್ರಮಾಣದ ಯುದ್ಧವನ್ನ ಪ್ರಚೋದಿಸುವಷ್ಟು ದೊಡ್ಡದಾಗಿರ್ಲಿಲ್ಲ. ಆದ್ರೆ ಕದನ ವಿರಾಮ ತುಂಬಾ ದುರ್ಬಲ ಸ್ಥಿತಿಯಲ್ಲಿದೆ ಅಂತ ಅವರು ಸ್ಪಷ್ಟಪಡಿಸಿದ್ರು. ಅಮೆರಿಕ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಮತ್ತು ಜಂಟಿ ಮುಖ್ಯಸ್ಥರ ಅಧ್ಯಕ್ಷರು ಕೂಡ ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿದೆ ಅಂತ ಒಪ್ಕೊಂಡ್ರು. ಆದ್ರೆ ಅಪಾಯವನ್ನ ತಪ್ಪಿಸಲಾಗಲಿಲ್ಲ. ಇದು ಅಮೆರಿಕ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಈಗ ಇರಾನ್ ದಾಳಿ ಮಾಡಿದೆ ಅನ್ನೋ ಭಯವನ್ನ ಹುಟ್ಟು ಹಾಕ್ತಾ ಇದೆ. ಇದು ಟ್ರಂಪ್ ಕಾರ್ಯಾಚರಣೆಯನ್ನ ಈಗ ರದ್ದುಗೊಳಿಸೋಕೆ ಪ್ರೇರೇಪಿಸಿದೆ.